ಬಗ್ಗಿನವಾಗಿ ಸಾಗರ್ ಲೆಫ್ಟ್ ಕಾರ್ನರ್ ಬಗ್ಗಿನವಾಗಿ ನಿಖಿಲ ಸತತವಾಗಿ ಎರಡು ತಂಡದಲ್ಲೂ ಆಂಟಿರೈಡ್ನ ದಾಳಿಗಳು ಮುಂದುವರೆದಂತಹ ಯುದ್ಧ ನಡುವೆ ಮಾತ್ರ ದಿಲೀಪ್ ಅವರ ದಾಳಿ 6 ಡಿಫೆನ್ಸ್ ತಂಡದ ಭರವಸೆಯ ದಾಳಿಗಾರ ವಿನಯ ಅಂಕಣದಿಂದ ಹೊರ ಪ್ರವೇಶಾತಿಯಲ್ಲಿ ಪಡ್ಕೊಂಡಿದ್ದಾನೆ. ಅಂಕಣದ ಒಳ ಪ್ರವೇಶಾತಿ ಆದ್ರ ಅಲ್ಲಿಂದ ಅಲ್ಲಿಗೆ ಸ್ಟಾರ್ಟ್ ಅಂಕ ತರಲೇಬೇಕಾದ ಒತ್ತಡ. ಹೌದು ಚಾಣ್ಯ ಮತ್ತೊಂದು ಸಾಗರ್ ಮತ್ತೆ 6 ಡಿಫೆನ್ಸ್ ನಲ್ಲಿ ದಿಲೀಪ ದಾಳಿಯಲ್ಲಿ ನಿಶಾಂತ ಮಾಡಿದಂತ ಎಡವಷ್ಟು ಬೋನಸ್ +1
ಮತ್ತು ವಿನಯ 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 ಮತ್ತೊಂದು ಅಂಕದೊಂದಿಗೆ ಮರಳಿದಂತ ಭೂಪ ವಿನಯ ಪ್ರಥಮಾರ್ಧದ ದ್ವಿತೀಯ ಟೈಮ್ಔಟ್. ಮತ್ತು ಸುಶಾಂತರ ಬಂಧನ ಈ ಹಂತದ ಕೊಂಚ ಗಲಿಬಿಲಿ ಆಟದಲ್ಲಿಗೆ ಜೆಸಿಬಿ ನಿಖಿಲ 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 ಸವಳಿ ಅಂಕಗಳೊಂದಿಗೆ ಡಿಫೆನ್ಸ್ ನ ವೈಫಲ್ಯತ. ನಿನ್ನೆ ಪಂದ್ಯಾಟದಲ್ಲೂ ಕೂಡ ಇದೇ ರೀತಿ ಸಾಗಿ ಬಂದಷ್ಟು ಪಂದ್ಯಾಟ. ಏದಿನ ಪಂದ್ಯಾಟ ಕೂಡ ಕೊನೆಯ ಹಂತದಲ್ಲಿ ಡಿಫೆನ್ಸ್ ನ ಗಲಿಬಿಲಿಯನ್ನು ಮತ್ತೆ ಉದ್ಯೋಗಗಳಿಗೆ ಬಯಲಿದಂತ ಮಧ್ಯಂತರದ ಮುಕ್ತಾಯಕ್ಕೆ 11:20 ಪಂದ್ಯಾಟ. ಫೈನಲ್ಗೆ ಲಗ್ಗಿಡುವ ದ್ವಿತೀಯ ತಂಡ ಯಾವುದು ಕಾದೋಡ್ಬೇಕಾಗ್ತಾಯ. ಒಂದೆಡೆಯಲ್ಲಿ ಔಡು ಅಷ್ಟೇ ಚಿಕ್ಕಮಗಳೂರು ಇದ್ರೆ ಮತ್ತೊಂದೆಡೆಯಲ್ಲಿ ನಾವೇನು ಕಮ್ಮಿಲ್ಲುವ ನಿಟ್ಟಿನಲ್ಲಿ ಅತಿಥಯ ಜೆಸಿಬಿಯ ಸ್ಥಿತಿಯಾರ್ಧದ ಪ್ರಥಮ ದಾಳಿ ದೆಲೆಬ್ಬ ಸಂಖ್ಯೆ 6ರ ದಾಳಿಗಾರ ದಿಲೀಪನ ದಾಳಿಗಳು ಸತತವಾಗಿ ಜೆಸಿಬಿಎಂ ಕಾಲೇಜಿನ ಪರವಾಗಿ ಇದಾಗಿ ಇದು ಇದಕ್ಕೂ ಆಟಗಾರನ ಎನರ್ಜಿ. ತಂಡದ ಭರವಸೆ ದಾಳಿಗಾರ ದಿಲೀಪ ಅಂಕಣದ ಹೊರ ಪ್ರವೇಶಾತಿ ಪಡ್ಕೊಳ್ಬೇಕಾಗ್ತಾ ಇದೆ. ನಡುವೆ ಮತ್ತೆ ಮೂರ್ವರ ಸೂಪರ್ ಟಾಕಲ್ ಸಾಗರ್ ಮಾಡಿದಂತ ಎಡವಟ್ಟು. ಮತ್ತೆ ವಿದ್ವಾನ ಅಂಕ ತರಲೇಬೇಕಾದ ಒತ್ತಡ ವಿದ್ವಾನನ ಹೆಗಲೇ ಇರ್ತಾ ಇದ್ದ. ಅತಿ ಹೆಚ್ಚು ಅಭಿಮಾನಿ ಬಳಗ ಮತ್ತೆ ಸೂಪರ್ ಟಕಲಿಸಾನ್ ಮತ್ತೆ ಸೂಪರ್ ಟಕಲಿಸಾನ್ ದಾಳಿಯಲ್ಲಿ ವಿನಯ 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 ಮತ್ತೊಂದು ಅಂಕದೊಂದಿಗೆ ಮರಳಿದಂತ ವಿನಯ. ಆಹಾ 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 ವೇದಾನ್ ವಿದ್ವಾನನ ದಾಳಿ ಅಂಕ ತರಲೇಬೇಕಾದ ಒತ್ತಡತ ವಿದ್ವಾನ್ಗೆ ಅಂಕ ತಂದರೆ ಪಂದ್ಯಾಟದ ಹೀರೋ ಮಿಡಲ್ ಲೈನ್ ಸಮೀಪ ವಿದ್ವಾನನ ಬಂಧನವಾಗ್ತಾ ಇದೆ. ಒಂದು ಹಂತದಲ್ಲಿ ಬಾರಿ 9 ಅಂಕಗಳಿಂದ ಮುನ್ನಡೆದ ತಂಡ ಈಗ ಕೇವಲ 4 ಅಂಕಕ್ಕೆ ಬರ್ತಾ ಇದೆ. 22-18 ನೋಡಿ ಮತ್ತೆ ವಿನಯ ಪಂದ್ಯಾಟದ ಚಿತ್ರಣವನ್ನು ಬದಲಿಸಿದಂತ ವಿನಯ ದಾಳಿಯಲ್ಲಿ ಕಾತಡ್ಬೇಕಾಗ್ತಾ ಇದೆ. ಒಂದ ಎರಡ ಮತ್ತೆ 2 ಪಾಯಿಂಟ್ ಅವಳಿ ಅಂಕಗಳೊಂದಿಗೆ ಮರಳಿದಂತ ಬೋಫ ಮತ್ತೆ ದಿಲೀಪ ಇಪ್ಪತ್ತು 22ರಲ್ಲಿ ಪಂದ್ಯಾಟ ಮತ್ತೆ ದಾಳಿಯಲ್ಲಿ ದಿಲೀಪ ದಿಲೀಪ ದಾಳಿಯಲ್ಲ ದಿಲೀಪ ಎಂಬ ಶಬ್ದದ ಮುಖಾಂತರ ಬೋನಸ್ ಮಾಡುವಂತ ಪ್ರಯತ್ನ. It's a bonus point. ನಾಲ್ವರ ಡಿಫೆನ್ಸ್ ನಲ್ಲಿ ದಾಳಿಯಲ್ಲಿ ವಿನಯ
ಮತ್ತೆ ಎಂಟಿರೈಡ್ ಬಗ್ಗಿರವಾಗಿ ವಿನಯ ಹೊರಡುವಾಗ ಮತ್ತೆ ಸತತ ದಾಳಿಯಲ್ಲಿ ದಿಲೀಪನ ದಾಳಿಗಳು. ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ದಿಲೀಪ ಜೆಸಿಬಿಎಂನ ಪರವಾಗಿ ದಾಳಿ. ಇಳುವರಿ ಡಿಫೆನ್ಸ್ ದಾಳಿಯಲ್ಲಿ ದಿಲೀಪ ಮತ್ತೆ ಬೋನಸ್ ಮಾಡುವಂತ ಪ್ರಯಾಸ. As is the bonus punch. Okay, road ಮಾತವೇ ಅಭಿ ಮಾಡಿದಂತ ಡೈವಿಂಗ್ ಹೋಲ್ಡ್ ತಡೆದ ಭರವಸೆ ದಾಳಿಗಾರ ವಿನಯ ಬ್ಯಾಕ್ ಟು ಅಂಕಣದ ಹೊರ ಪ್ರವೇಶಾತಿ ಪಡ್ಕೊಳ್ಬೇಕಾಗ್ತಾ ಇದೆ. ಮತ್ತೆ ದಿಲೀಪ 25-22 ಪಂಚಾಟ. ಮತ್ತೆ ಹರ್ಷ ಕಬಡ್ಡಿಗೆ ಹೋಳಿ ಮಾಡಿಸಿದಂತ ದೇಹ. 22 ಹರ್ಷನ ದಾಳಿ. ಅಭಿ ಸತತವಾಗಿ ಡಿಫೆನ್ಸ್ ಅನ್ನು ಬಗೆಹರಿಸಿಕೊಂಡ ಅಭಿ. ಮತ್ತೆ 4 ಡಿಫೆನ್ಸ್ ನಲ್ಲಿ ದಾಳಿಯಲ್ಲಿ ದಿಲೀಪ. ನೋಡಿ ಮತ್ತೆ ಶಾಂತ. ನೋಡಿ ಮತ್ತೆ ಶಾಂತ. ಸೆಂಟರ್ ರೈಡ್ ನಮಕಿನವಾಗಿ ಶಾಂತ ಮರಳುವಾಗ ಮತ್ತೆ 4 ಡಿಫೆನ್ಸ್ ದಿಲೀಪ. ಎಂತ ಕಿಕ್ಕಿದು. ಮತ್ತೊಂದು ಅಂಕದ ದಿಲೀಪ ಮರಳುವಾಗ ಇಶಾಂತ. ಎಂತ ಡಿಫೆನ್ಸ್ ಇದು. ದಯನ ಆರ್ಭಟಗಳು. ಮಂಗನೂರಿನಲ್ಲಿ ಎನ್ಕೌಂಟರ್ ದಯವಾದರ ಸಿಂಗೇರಿಯಲ್ಲ ಜೆಸಿಬಿಎಂನ ದಯ. ನೋಡ ಮಾತ ಸೂಪರ್ ಟ್ಯಾಕಲ್. 30-20 ಪಂಚಾಟ. ಫೈನಲ್ಗೆ ಲಗ್ಗೆಡುವ ಸಣ್ಣ ಯಾವುದು ಕಾದು ನೋಡ್ಬೇಕಾಗ್ತಾ ಇದೆ. ನೋಡ ಮತ್ತೆ ಅದು ಸಂಖ್ಯೆ 5. ಓಹೋ ಉತ್ತಮವಾದೊಂದು ಡಿಫೆನ್ಸ್. ದ್ವಿತೀಯ 33-22 ಪಂಚಾಟ. ದ ಫೇವರ್ ಆಫ್ ಜೆಸಿಬಿಎಂ ಶೃಂಗೇರಿ. ನೋಡು ಮತ್ತೆ ದಾಳಿಯಲ್ಲಿ ದಿಲೀಪ.
ಸತತವಾಗಿ ದಿಲೀಪನ ದಾಳಿಗಳು ಆರಂಭಗೊಂಡಂತೆ ಮತ್ತೆ ಬೋನಸ್ ಮಾಡುವಂತ ಪ್ರಯತ್ನ. ತೀರ್ಪುಗಾರರ ತೀರ್ಮಾನ ಬೋನಸ್ ಪಾಯಿಂಟ್. ಬೋನಸ್ ಅಂಕದೊಂದಿಗೆ ಮರಳಿದಂತ ಬೂಪ ದಿಲೀಪ ಮತ್ತೆ ಕಡಿಮೆ ಭರವಸೆ ದಾಳಿಗಾರ ವಿನಯ. ಅಭಿ ಮಾಡಿದಂತ ಪ್ರಯತ್ನ ಆ ಒಂದು ಅಂಕದೊಂದಿಗೆ ಮರಳಿದಂತ ಮತ್ತೆ ವಿನಯ. ಮತ್ತೆ ದಾಳಿಯಲ್ಲಿ ದಿಲೀಪ ನಿನ್ನೆ ಪಂದ್ಯಾಟದ ಚಿತ್ರಣವನ್ನು ಬದಲಿಸಿದಂತ ಭೂಪ ಇದು ದಿಲೀಪ. ಅರ್ರರ್ರರ್ರೇ ಅಬ್ಬಬ್ಬ. ಒಂದೆಡೆಯಲ್ಲಿ ಸತತವಾಗಿ ವಿನಯನ ಆರ್ಭಟಗಳು ಆರಂಭಗೊಂಡ್ರೆ ಮತ್ತೊಂದೆಡೆಯಲ್ಲಿ ದಿಲೀಪನ ಆರ್ಭಟ. ಸತತವಾಗಿ ಡಿಫೆನ್ಸ್ ವೈಫಲ್ಯತೆ. ಆ ತಂಡ ನಾಕೊಡಲ್ಲ ಆದ್ರೆ ಈ ತಂಡ ನಾ ಬಿಡಲ್ಲ. ಎರಡು ತಂಡಗಳು ಗೆಲುವಿನ ಲೆಕ್ಕಾಚಾರ ಹಾಕಿ ಈ ಒಂದು ದ್ವಿತೀಯ ಸೆಮಿಫೈನಲ್ ಪಂದ್ಯಾಟ ಆಡ್ತಾ ಇದೆ. ಮೂಲಕ ಮತ್ತೆ ದಿಲೀಪ ಕಾದಾಡ್ಬೇಕಾಗ್ತದೆ. ಒಂದ ಎರಡ 7 ಅಂಕಗಳೊಂದಿಗೆ ದಿಲೀಪ ಮರಳುವಾಗ ಇಲ್ಲ ಥರ್ಡ್ ರೈಡ್ ಇಲ್ಲ ಅಣ್ಣ. ವಾಸ್ತವದ ಪಾದ ಚಲನೆಯ ಪ್ರತಿಭೆ. ಇದು ಸಂಖ್ಯೆ 2. ಅಲ್ಲಿಗೆ ಜಂಪಿಂಗ್ ಜಾಪಾನ್. ನೋಡಿ ಈ ಪಂದ್ಯಾಟದಲ್ಲಿ ಜಯಿಸಿದಂತ ತಂಡ ನೇರವಾಗಿ ಫೈನಲ್ಗೆ ಲಗ್ಗೆಯಿಟ್ಟ. ಸೋತಿದಂತ ತಂಡಕ್ಕೆ 5 ನಿಮಿಷಗಳ ಕಾಲಾವಕಾಶ ನೀಡಲಾಗ್ತದೆ. ತದನಂತರ ತೃತೀಯ ಚತುರ್ಥ ಬಹುಮಾನಕ್ಕೆ ಆಡಬೇಕಾಗ್ತದೆ. ಬೋನಸ್ ಪಾಯಿಂಟ್. ನಿಖಿಲ ಮಾಡಿದಂತ ಪ್ರಯಾಸ ಕೊನೆಯ 4 ನಿಮಿಷ 14 ಅಂಕಗಳಿಂದ ಬಯಲಾಡೆಯಲ್ಲಿದ ಅತಿಥಯ JCBM ಸಿಂಗೇರಿ. ಬೋನಸ್ +1. ಗೆಲುವಿನ ನಾಗಾವಚವನ್ನು ಲಭಿಸ್ತಾ ಇದ್ದ ಅತಿಥಯ JCBM ತಂಡ. ಅಬ್ಬಬ್ಬಾ ಎಂಥ ರೈಡ್ ಇದು. ಬಾಚೆ 1 ಅಂಕಗಳಿಂದ ಮುನ್ನಡೆಯುವಂತ ಭೂಪ. ಮತ್ತು ಸಮಯವನ್ನು ಕಡಿತಗೊಳಿಸುವ ಎಲ್ಲ ಲೆಕ್ಕಾಚಾರ. ಕೊನೆಯ 180 ಸೆಕೆಂಡ್ಗಳು. ಈ ಪಂದ್ಯಾಟದಲ್ಲಿ ಜಯಿಸಿದಂತ ತಂಡ ನೇರವಾಗಿ ಫೈನಲ್ಗೆ ಲಗ್ಗೆಯಿಟ್ರೆ ಸೋತಂತ ತಂಡ ನೋಡಿ. ಈ ಪಂದ್ಯಾಟದಲ್ಲಿ ಜಯಿಸಿದಂತ ತಂಡ ನೇರವಾಗಿ ಫೈನಲ್ಗೆ ಲಗ್ಗೆಯಿಟ್ರೆ ಸೋತಿದಂತ ತಂಡಕ್ಕೆ 5 ನಿಮಿಷಗಳ ಕಾಲಾವಕಾಶ. ಮತ್ತೆ 5 ಡಿಫೆನ್ಸ್ ನಲ್ಲಿ ಲೆಫ್ಟ್ ಕಾರ್ನ ಮುಖೇನವಾಗಿ ಸ್ನೇಹಿತಿದ್ರೆ ರೈಟ್ ಕಾರ್ನ ಮುಖೇನವಾಗಿ ಸಾಗರ್.
ಎಚ್2 ಮತ್ತು ದಾಳಿಯಲ್ಲಿ ಅಭಿ ಜೆಕೆ ಕಾಸರಗೋಡು ಅಕಾಡೆಮಿಯಲ್ಲಿ ಕೂಡ ಬೆಳಗಿದ ಪ್ರಥಮ ಅಭಿ ಅಂಕದೊಂದಿಗೆ ಬೆಳೆದಂತ ಬೇಫ ಭಾಗದಲ್ಲಿ ರೈಟ್ ಕವರ್ ಭಾಗದಲ್ಲಿ ದಾಳಿಗೆ ಸೈ ಟ್ಯಾಕಲ್ಗೆ ಸೈ ಎಂಬ ರೀತಿಯಲ್ಲಿ ದಿಲೀಪ ಅಬ್ಬಬ್ಬಬ್ಬ ಸರ್ ಎಸ್ಕಲು 60 ಸೆಕೆಂಡ್ಗಳು ಫೈನಲ್ಗೆ ಲಗ್ಗಾಡ್ತಾ ಇಲ್ಲ. ಯಾವುದು ತಂಡ ಯಾವುದು ಕೇಳ್ತಾ ಇಲ್ಲ. ಕೇಳ್ತಾ ಇಲ್ಲ. ಅಬ್ಬಬ್ಬ SSBM ಸೆಕೆಂಡ್ಗಳ ಲೆಕ್ಕಾಚಾರದಲ್ಲಿ ಪಂದ್ಯಾಟ ಫೈನಲ್ಗೆ ಲಗ್ಗಾಡಿದರಲ್ಲ. ಇಲ್ಲೊಂದು ಮಾತಿಲ್ಲ, ಇದು ಅತಿಥಯ ಜೈ ಸಿ ಪಿ ಫೈನಲ್ಗೆ ಲಗಾಡ್ತಾ ಇದ್ದ ರವಿ ಕಿರಣ್ ರವರ ಗೆರಡಿಯಲ್ಲಿ ಬೆಳೆದಂತ JCBM ತಂಡದ ಆನ್ಮಿಕ ಪ್ರತಿಭೆಗಳು. ಇದು ನಿಜಕ್ಕೂ ಅಬ್ಬಬ್ಬ, ಎಲ್ಲರ ಮುಖದಲ್ಲಿ ಬಂದ ಹಾಸ, ನಗುವಿನ ಲಗೋಲಕ. ರವಿ ಕಿರಣ್ ರವರ ಮುಖದಲ್ಲೂ ಕೂಡ ಬಂದ ಹಾಸದೀಗ ಫೈನಲ್ಗೆ ಲಗ್ಗ ಇರ್ತಾ ಇದೆ. ಇದು ಫೈನಲ್ಗೆ ಲಗ್ಗಾಡ್ತಾ ಇದೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.